ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಶ್ರೀಲಂಕಾದಲ್ಲಿ ನಡೆದಂಥ ಇಂಗ್ಲೆಂಡ್ ಮತ್ತು ಪಾಕಿಸ್ತಾನ ನಡುವೆ ನಡೆದಂಥ ವಿಶ್ವಕಪ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಪಾಕಿಸ್ತಾನ ತಂಡವನ್ನು 2 ವಿಕೆಟ್ಗಳಿಂದ ರೋಚಕವಾಗಿ ಸೋಲಿಸಿ ಇದೀಗ ಸೆಮಿಫೈನಲ್ ತಲುಪಿದಂಥ ಮೊದಲ ತಂಡವಾಗಿ ಹೊರಹೊಮ್ಮಿದರೆ, ಪಾಕಿಸ್ತಾನ ತಂಡ ಇಂಗ್ಲೆಂಡ್ ವಿರುದ್ಧ ಹೀನಾಯವಾಗಿ ಸೋತು ಇದೀಗ ವಿಶ್ವಕಪ್ ಪಂದ್ಯದಿಂದ ಹೊರಗೆ ಬೀಳುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹಾಗಾದರೆ ಈ ಪಂದ್ಯದ ರೋಚಕತೆ ಹೇಗಿತ್ತು, ಜೊತೆಗೆ ಪಾಕಿಸ್ತಾನ ವಿಶ್ವಕಪ್ ಪಂದ್ಯಾವಳಿಯಿಂದ ಹೊರಬೀಳುವುದರ ಜೊತೆಗೆ ಭಾರತ ಮತ್ತು ಶ್ರೀಲಂಕಾ ಕೂಡ ವಿಶ್ವಕಪ್ ಪಂದ್ಯಾವಳಿಯಿಂದ ಹೊರಬೀಳುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹಾಗಾದರೆ ನಮ್ಮ ಈ ಏಷ್ಯನ್ ಕಂಟ್ರಿಗಳು ಯಾಕೆ ಈ ವಿಶ್ವಕಪ್ನಲ್ಲಿ ಹೀನಾಯವಾಗಿ ಪ್ರದರ್ಶನವನ್ನು ಮಾಡ್ತಾ ಇದೆ, ಇದರ ಹಿನ್ನೆಲೆ ಏನು, ಅಪ್ಡೇಟ್ ಏನು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಇವತ್ತು ಶ್ರೀಲಂಕಾದ ಪಿಲೆಕೆಲೆಯಲ್ಲಿ ನಡೆದಂಥ ಮ್ಯಾಚ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಪಾಕಿಸ್ತಾನ 20 ಓವರ್ಗಳಲ್ಲಿ 165 ರನ್ನನ್ನು ಬಾರಿಸಿತ್ತು. ಅದರಲ್ಲೂ ಮುಖ್ಯವಾಗಿ ಬಾಬರ್ ಅಜಮ್ 25 ರನ್ನನ್ನು ಬಾರಿಸಿದ್ರು. ಫಖರ್ ಜಮಾನ್ ಅವರು 25 ರನ್ನನ್ನು ಬಾರಿಸಿದ್ರು. ಸಹಬಾಜ್ ಅವರು 23 ರನ್ಗಳ ಅಮೂಲ್ಯ ಕಾಣಿಕೆಯನ್ನು ಕೊಟ್ಟರು. ಅದಾದ ನಂತರ ಅಂದರೆ ಸಹಬಾಜ್ ಫಖರ್ ಅವರು 63 ರನ್ಗಳ ಒಂದು ಅಮೂಲ್ಯ ಕಾಣಿಕೆಯನ್ನು ಕೊಟ್ಟು ತಂಡವನ್ನು 165 ರನ್ನನ್ನು ಮಾಡುವಲ್ಲಿ ಸಫಲವಾಯಿತು. ಒಂದು ಹಂತದಲ್ಲಿ 180-190 ರನ್ ಮಾಡುವಂಥ ಒಂದು ಸೂಚನೆ ಕಾಣ್ತಿತ್ತು. ಯಾಕಂದರೆ 70 ರನ್ನಿಗೆ 2 ವಿಕೆಟ್ ಮಾತ್ರ ಹೋಗುತ್ತೆ. ಅದಾದ ನಂತರ ಪದೇ ವಿಕೆಟ್ಗಳ ಮೇಲೆ ವಿಕೆಟ್ ಕಳೆದುಕೊಂಡಂಥ ಪಾಕಿಸ್ತಾನ ಅಂತಿಮವಾಗಿ 165 ರನ್ನನ್ನು ಮಾಡುವಲ್ಲಿ ಮಾತ್ರ ಸಾಫಲ್ಯತೆಯನ್ನು ಕಾಣ್ತು ಅಥವಾ ಯಶಸ್ಸನ್ನು ಕಾಣ್ತು. ಇಂಗ್ಲೆಂಡ್ ಪರವಾಗಿ ಡಾಸನ್ ಅವರು 3 ವಿಕೆಟ್ಗಳನ್ನು ಪಡ್ಕೊಂಡ್ರು. ಜೋಫ್ರಾ ಆರ್ಚರ್ ಅವರು 2 ವಿಕೆಟ್ಗಳನ್ನ ಪಡ್ಕೊಂಡ್ರು. ಜೆಮಿ ಓವರ್ಟನ್ ಅವರು 2 ವಿಕೆಟನ್ನು ಪಡ್ಕೊಂಡ್ರು. ಅದಾದ ನಂತರ ಒಂದು ಹುಮ್ಮಸ್ಸಿನಿಂದ, ಅಂದರೆ ಈ ಹಿಂದೆ ಶ್ರೀಲಂಕಾವನ್ನು ಸೋಲಿಸಿದಂಥ ಇಂಗ್ಲೆಂಡ್ ಹುಮ್ಮಸ್ಸಿನಿಂದ ಬ್ಯಾಟಿಂಗ್ ಮಾಡಲು ಬಂದಾಗ ಮೊದಲ ಬಾಲ್ನಲ್ಲಿಯೇ ಶಾಹೀನ್ ಅಫ್ರಿದಿ ಅವರಿಗೆ ಫಿಲ್ ಶಾರ್ಟ್ ಅವರು ವಿಕೆಟ್ ಕೀಪರ್ಗೆ ಕ್ಯಾಚ್ ಕೊಟ್ಟು ಮನೆಗೆ ಹೋದಾಗ ಎಲ್ಲೋ ಒಂದು ಕಡೆ ದ ಡ್ರೀಮ್ ಸ್ಟಾರ್ಟ್ ಫಾರ್ ದ ಪಾಕಿಸ್ತಾನ ಎನ್ನುವಂಥ ರೀತಿಯಲ್ಲಿ ಇತ್ತು. ಅದಾದ ನಂತರ ವಿಕೆಟ್ಗಳ ಮೇಲೆ ವಿಕೆಟ್ ಬಿತ್ತು. ಜೋಶ್ ಬಟ್ಲರ್ ಕೂಡ ಶಾಹೀನ್ ಅಫ್ರಿದಿ ಅವರಿಗೆ ವಿಕೆಟನ್ನು ಒಪ್ಪಿಸಿದ್ರು. ಅದಾದ ನಂತರ ಹ್ಯಾರಿ ಬ್ರೂಕ್ ಮತ್ತು ವಿಲ್ ಜಾಕ್ ಅವರು ಕೊಟ್ಟಂಥ ಪಾರ್ಟ್ನರ್ಶಿಪ್ ಇದೆಯಲ್ಲ, ಇವರು ಕೂಡ ಇಂಗ್ಲೆಂಡ್ನವರು 4 ವಿಕೆಟ್ಗಳನ್ನ ಸರಿಸುಮಾರು 40 ರನ್ಗಳ ಒಳಗಾಗಿ ಕಳ್ಕೊಂಡ್ರು. ಆದರೆ ಕ್ಯಾಪ್ಟನ್ ಆಗಿರುವಂಥ ಹ್ಯಾರಿ ಬ್ರೂಕ್ ಅವರು ಕೇವಲ 51 ಎಸೆತದಲ್ಲಿ 100 ರನ್ನ ಬಾರಿಸಿ ಶತಕವನ್ನು ಕೂಡ, ಅಂದರೆ ಈ ವಿಶ್ವಕಪ್ನಲ್ಲಿ 2ನೇ ಶತಕವನ್ನು ಬಾರಿಸಿದ್ರು. ಮೊದಲು ಶ್ರೀಲಂಕಾದ ಒಬ್ಬ ಆಟಗಾರರು ಇಂಗ್ಲೆಂಡ್ ವಿರುದ್ಧ ಬಾರಿಸಿದ್ರು. ಹಾಗಾಗಿ ಇದು ಆಸ್ಟ್ರೇಲಿಯಾ ವಿರುದ್ಧ ಬಾರಿಸಿದ್ರು ಅವರು. ಈಗ 2ನೇ ಶತಕ ಹ್ಯಾರಿ ಬ್ರೂಕ್ ಅವರು ಪಾಕಿಸ್ತಾನದ ವಿರುದ್ಧ ಅಮೋಘವಾಗಿ ಶತಕ ಗಳಿಸುವ ಮುಖಾಂತರ ತಂಡಕ್ಕೆ ಒಂದು ಆಸರಿಯಾದರು. ಅದಾದ ನಂತರ ವಿಲ್ ಜಾಕ್ ಅವರು 28 ರನ್ನನ್ನು ಮಾಡಿ ಕೊನೆಯ ಘಟ್ಟದಲ್ಲಿ ವಿಕೆಟ್ ಮೇಲೆ ವಿಕೆಟ್ ಕಳ್ಕೊಂಡ್ರು ಕೂಡ ಇನ್ನೂ 5 ಎಸೆತ ಬಾಕಿ ಇರುವಂತೆ ಇಂಗ್ಲೆಂಡ್ ತಂಡ ಪಾಕಿಸ್ತಾನವನ್ನು ಸೋಲಿಸಿ ನೇರವಾಗಿ ವಿಶ್ವಕಪ್ ಪಂದ್ಯಾವಳಿಯಿಂದ ಹೊರಗೆ ನೂಕುವಲ್ಲಿ ಯಶಸ್ವಿಯಾಯಿತು. ಇನ್ನು ಪಾಕಿಸ್ತಾನದ ಪರ ಒಳ್ಳೆಯ ಬೌಲಿಂಗ್ ಮಾಡಿದಂಥ ಶಾಹೀನ್ ಅಫ್ರಿದಿ ಅವರು 4 ವಿಕೆಟನ್ನು ಪಡ್ಕೊಂಡ್ರು. ಮೊಹಮ್ಮದ್ ನವಾಜ್ ಅವರು 2 ವಿಕೆಟ್ ಪಡ್ಕೊಂಡ್ರು. ಉಸ್ಮಾನ್ ತಾರಿಕ್ ಅವರು 1 ಕ್ಯಾಚ್ ಬಿಟ್ಟರು ಕೂಡ 2 ವಿಕೆಟನ್ನು ಪಡ್ಕೊಂಡ್ರು. ಹೀಗೆ ಪಾಕಿಸ್ತಾನ ಮತ್ತು ಇಂಗ್ಲೆಂಡ್ ತಂಡದ ನಡುವೆ ನಡೆದ ಪಂದ್ಯಾವಳಿ ಒಂದು ಮಟ್ಟಿಗೆ ರೋಚಕತೆಯನ್ನು ಪಡ್ಕೊಂಡಿತ್ತು. ಹಾಗಾಗಿ ಇದು ಒಂದು ಒಳ್ಳೆಯ ಪಂದ್ಯ ಅಂತ ಹೇಳ್ಬೋದು. ಈ ಒಳ್ಳೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಪಾಕಿಸ್ತಾನವನ್ನು ಸೋಲಿಸಿತು ಮತ್ತು ಸೆಮಿಫೈನಲ್ಗೆ ಲಗ್ಗೆಟ್ಟಂತ ಮೊದಲ ತಂಡವಾಗಿ ಕ್ವಾಲಿಫೈ ಕೂಡ ಆಯಿತು. ಇದರ ನಡುವೆ ಪಾಕಿಸ್ತಾನ ನೋಡಿ, ಅವರು ಒಂದು ಗ್ರೂಪ್ನ ಒಂದು ಪಾಯಿಂಟ್ಸ್ ಟೇಬಲ್ ಅನ್ನು ನೋಡೋದಾದ್ರೆ ಇಂಗ್ಲೆಂಡ್ ತಂಡ 2 ಮ್ಯಾಚಲ್ಲಿ 2 ಗೆದ್ಕೊಂಡು 4 ಪಾಯಿಂಟ್ನೊಂದಿಗೆ ಪ್ಲಸ್ ರನ್ ರೇಟ್ನೊಂದಿಗೆ 1.491 ರನ್ ರೇಟ್ನೊಂದಿಗೆ ಪ್ರಥಮ ಸ್ಥಾನದಲ್ಲಿದೆ. 2ನೇ ತಂಡವಾಗಿ ಒಂದು ಮ್ಯಾಚ್ನಲ್ಲಿ 1 ಅಂಕ ಪಾಕಿಸ್ತಾನದ ವಿರುದ್ಧ ಮಳೆ ಬಂದ್ರಿಂದ ಅವರಿಗೆ ಒಂದೇ 1 ಪಾಯಿಂಟ್ ಸಿಕ್ಕಿತ್ತು. ಹಾಗಾಗಿ 2ನೇ ಸ್ಥಾನದಲ್ಲಿದೆ. ಇನ್ನು ಪಾಕಿಸ್ತಾನ ತಂಡ 2 ಮ್ಯಾಚ್ನಲ್ಲಿ 1 ಡ್ರಾ ಮತ್ತು 1 ಸೋತ ಕಾರಣಕ್ಕಾಗಿ -0.461 ರನ್ ರೇಟ್ನೊಂದಿಗೆ ಇದೀಗ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಶ್ರೀಲಂಕಾ 1 ಮ್ಯಾಚ್ನಲ್ಲಿ 1 ಸೋತ ಕಾರಣಕ್ಕಾಗಿ -2.550 ರನ್ ರೇಟ್ನೊಂದಿಗೆ 4ನೇ ಸ್ಥಾನದಲ್ಲಿ. ಹೀಗಾಗಿ ಶ್ರೀಲಂಕಾ ಮತ್ತು ನ್ಯೂಜಿಲೆಂಡ್ ತಂಡಕ್ಕೆ ಒಂದು ಚಾನ್ಸ್ ಇದೆ. ಯಾಕಂದರೆ ಮುಂದಿನ ಪಂದ್ಯದಲ್ಲಿ ಪಾಕಿಸ್ತಾನ
ಶ್ರೀಲಂಕಾ ಜೊತೆ ಆಡಬೇಕು. ಶ್ರೀಲಂಕಾ ಅಷ್ಟರ ಮಟ್ಟಿಗೆ ಸೋಲನ್ನು ಒಪ್ಕೊಳ್ಳುವಂಥ ತಂಡವೇ ಅಲ್ಲ, ಯಾಕಂದ್ರೆ ಅದು ಶ್ರೀಲಂಕಾದಲ್ಲಿ ನಡೆಯುವಂಥ ಮ್ಯಾಚ್ ಆಗಿದೆ. ಯಾಕಂದ್ರೆ ಶ್ರೀಲಂಕಾಕ್ಕೆ ಮತ್ತೆ 2 ಮ್ಯಾಚನ್ನೇ ಗೆಲ್ಲಲೇಬೇಕು. ಹಾಗಾಗಿ ಪಾಕಿಸ್ತಾನದ ವಿರುದ್ಧ ಗೆಲ್ಲುವಂಥ ಹಠ ತೋಡುವಲ್ಲಿ ಶ್ರೀಲಂಕಾ ಯಶಸ್ಸಿಯನ್ನು ಕಾಣುತ್ತೆ. ಮತ್ತು ನ್ಯೂಜಿಲೆಂಡ್ ಮತ್ತು ಶ್ರೀಲಂಕಾ ನಡುವೆ ಯಾರಾದರೂ ಒಬ್ಬರು ಸೆಮಿಫೈನಲ್ಗೆ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಪಾಕಿಸ್ತಾನ ತಂಡ ವಿಶ್ವಕಪ್ ಸೆಮಿಫೈನಲ್ನಿಂದ ಹೊರಬೀಳುವುದು ಬಹುತೇಕ ಖಚಿತವಾಗಿದೆ. ಇನ್ನು ಏಷ್ಯನ್ ಕಂಟ್ರಿಗಳಾದಂಥ ಶ್ರೀಲಂಕಾ ಆಗಿರ್ಬೋದು ಅಥವಾ ನಮ್ಮ ಭಾರತ ಆಗಿರ್ಬೋದು, ಅವು ಕೂಡ ಈಗ ವಿಶ್ವಕಪ್ ಸೆಮಿಫೈನಲ್ ಪಂದ್ಯದಿಂದ ಹೊರಬೀಳುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ನಾನು ಈಗಾಗಲೇ ಹೇಳಿದಂಗೆ ಭಾರತ ಕೂಡ 2 ಪಂದ್ಯವನ್ನು ಗೆಲ್ಲಬೇಕು, ಜಿಂಬಾಬ್ವೆ ಜೊತೆನೂ ಗೆಲ್ಲಬೇಕು ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧವೂ ಗೆಲ್ಲಬೇಕು. ಜೊತೆಗೆ ವೆಸ್ಟ್ ಇಂಡೀಸ್ ತಂಡ ಸೌತ್ ಆಫ್ರಿಕಾ ಜೊತೆ ಸೋಲ್ಬೇಕು. ಒಂದು ವೇಳೆ ಸೌತ್ ಆಫ್ರಿಕಾ ಜೊತೆ ವೆಸ್ಟ್ ಇಂಡೀಸ್ ತಂಡ ಗೆದ್ದರೂ ಕೂಡ ಜಿಂಬಾಬ್ವೆ ತಂಡ ಸೌತ್ ಆಫ್ರಿಕಾವನ್ನು ದೊಡ್ಡ ಮಾರ್ಜಿನ್ನಲ್ಲಿ ಸೋಲಿಸಬೇಕಾಗತ್ತೆ. ಹೀಗಾಗಿ ಇವೆಲ್ಲವೂ ಕೂಡ ದೊಡ್ಡ ಮಟ್ಟದ ಕಷ್ಟದಾಯಕವಾಗಂತ ಹೇಳ್ಬೋದು. ಯಾಕಂದರೆ ಇಂಡಿಯಾ ಒಂದು ವೇಳೆಗೆ ಕಷ್ಟಪಟ್ಟು ತುಂಬ ಚೆನ್ನಾಗಿ ಆಡಿ ವೆಸ್ಟ್ ಇಂಡೀಸ್ ಜಿಂಬಾಬ್ವೆನ ಸೋಲಿಸಿದ್ರು ಕೂಡ ಮತ್ತೊಂದು ಕಡೆ ಬೇರೆ ಟೀಮಿನ ಆಧಾರವೂ ಕೂಡ ಭಾರತ ಸೆಮಿಫೈನಲ್ ಹಂತವನ್ನು ತಲುಪಲಿಕ್ಕೆ ಸಹಾಯವಾಗುತ್ತೆ. ಆದರೆ ಬೇರೆ ತಂಡಗಳು ಬೇರೆ ಬೇರೆ ಥರ ಆಡಿ ಒಂದು ವೇಳೆ ವೆಸ್ಟ್ ಇಂಡೀಸ್ ತಂಡ ಗೆದ್ದು ಸೌತ್ ಆಫ್ರಿಕಾ ಸೋತರೆ ಅಥವಾ ಜಿಂಬಾಬ್ವೆ ಸೋತರೆ ಎಲ್ಲವೂ ಕೂಡ ಭಾರತಕ್ಕೆ ಸ್ವಲ್ಪ ಮಾರಕ ಆಗುತ್ತೆ. ಹೀಗಾಗಿ ಭಾರತ ಕೂಡ ವಿಶ್ವಕಪ್ ಪಂದ್ಯಾವಳಿ ಸೆಮಿಫೈನಲ್ ತಲುಪುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ. ಇನ್ನು ಶ್ರೀಲಂಕಾ ವಿಷಯಕ್ಕೆ ಬಂದಾಗ, ಶ್ರೀಲಂಕಾ ಈಗಾಗಲೇ ಇಂಗ್ಲೆಂಡ್ ವಿರುದ್ಧ ಸೋತಿದೆ. ಅವರು ಮತ್ತು 2 ಮ್ಯಾಚ್ ಇದೆ. ಒಂದು ನ್ಯೂಜಿಲೆಂಡ್ ತಂಡದ ವಿರುದ್ಧ ಆಡಬೇಕು, ಮತ್ತೊಂದು ಪಾಕಿಸ್ತಾನ ತಂಡದ ವಿರುದ್ಧ ಆಡಬೇಕು. 2 ಮ್ಯಾಚನ್ನೇ ಗೆಲ್ಲೇಬೇಕಾದಂಥ ಪರಿಸ್ಥಿತಿ ಇದೆ. ಇದು ಕಷ್ಟದಾಯಕ. ಜೊತೆಗೆ ನ್ಯೂಜಿಲೆಂಡ್ಗೆ ಈಗಾಗಲೇ 1 ಪಾಯಿಂಟ್ ಇದೆ. ಅವರಿಗೆ 1ರಲ್ಲಿ ಗೆದ್ದು ಅಥವಾ 2ರಲ್ಲಿ ಗೆದ್ದರೂ ಕೂಡ ರನ್ ರೇಟ್ ಅವರಿಗೆ ಏನು ಡಿಫ್ರೆನ್ಸ್ ಆಗಲ್ಲ. ಅವರು ಕೂಡ ಡೈರೆಕ್ಟಾಗಿ ಸೆಮಿಫೈನಲ್ ಹಂತವನ್ನು ತಲುಪಿಸ್ಬೋದು. ಯಾಕಂದರೆ ಅವರು ಇಂಗ್ಲೆಂಡ್ ಜೊತೆ 1 ಮ್ಯಾಚ್ ಆಡಬೇಕು, ಜೊತೆಗೆ ಶ್ರೀಲಂಕಾ ಜೊತೆ 1 ಮ್ಯಾಚ್ ಆಡಬೇಕು. ಆ ನ್ಯೂಜಿಲೆಂಡ್ ಮತ್ತು ಶ್ರೀಲಂಕಾದ ಮಧ್ಯದಲ್ಲಿ ಯಾರು ಗೆಲ್ತಾರಲ್ಲ ಅವರಿಗೆ ಮುಂದಿನ ಹಂತಕ್ಕೆ ಹೋಗುವಂಥ ಚಾನ್ಸಸ್ ಇದ್ರೂ ಕೂಡ ಮತ್ತೊಂದು ಕಡೆ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ತಂಡದ ಮಧ್ಯೆ 1 ಮ್ಯಾಚ್ ಇದೆ. ಆ ಮ್ಯಾಚ್ನಲ್ಲಿ ಏನಾದರೂ ಇಂಗ್ಲೆಂಡ್ ಸೋತ್ಬಿಟ್ರೆ ಆಗಲೂ ಕೂಡ ನ್ಯೂಜಿಲೆಂಡ್ಗೆ ಸೆಮಿಫೈನಲ್ಗೆ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹೀಗಾಗಿ ನಮ್ಮ ಏಷ್ಯನ್ ಕಂಟ್ರಿಗಳಾದಂಥ ಪಾಕಿಸ್ತಾನ್, ಇಂಡಿಯಾ ಮತ್ತು ಶ್ರೀಲಂಕಾಕ್ಕೆ ಸೆಮಿಫೈನಲ್ ಹೋಗುವಂಥ ದಾರಿ ತುಂಬ ಕಷ್ಟ ಆಗಿದೆ. ಈಗಾಗಲೇ ಪಾಕಿಸ್ತಾನ ಹೊರಬಿದ್ದಿದೆ. ಭಾರತ ಮತ್ತು ಶ್ರೀಲಂಕಾ ನಡುವೆ ಮಧ್ಯದಲ್ಲಿ ಯಾರು ಸೆಮಿಫೈನಲ್ ರೀಚ್ ಆಗ್ತಾರೆ, ಒಂದು ತಂಡವಾದರೂ ಸೆಮಿಫೈನಲ್ ರೀಚ್ ಆದರೆ ಅದು ಅಷ್ಟರ ಮಟ್ಟಿಗೆ ಹೋಸ್ಟ್ ಕಂಟ್ರಿಗಳಾದಂಥ ಭಾರತ ಮತ್ತು ಶ್ರೀಲಂಕಾ 2ರಲ್ಲಿ 1 ಸೆಮಿಫೈನಲ್ಗೆ ಹೋದಂಥ ಸಮಾಧಾನ ಕೂಡ ನಮಗೆ ಸಿಗ್ಬೋದು. ಇಲ್ಲಾಂದರೆ ಈಗಾಗಲೇ ಪಾಕಿಸ್ತಾನ ತಂಡ ಹೊರಬಿದ್ದಿದೆ. ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಶ್ರೀಲಂಕಾ ಹೊರಬಿದ್ದರೂ ಕೂಡ ಅಚ್ಚರಿ ಇಲ್ಲ. 2 ತಂಡಕ್ಕೂ ಕೂಡ ಸೆಮಿಫೈನಲ್ ಹಾದಿ ತುಂಬ ಕಷ್ಟದಾಯಕವಾಗಿದೆ. ನೀವು ಹೇಗೆ ಪಾಯಿಂಟ್ಸ್ ಲೆಕ್ಕಾಚಾರದಲ್ಲಿ ಹಾಕಿದ್ರೂ ಕೂಡ ಇಂಡಿಯಾ 2 ಮ್ಯಾಚನ್ನು ಗೆದ್ದರೂ ಕೂಡ ಅಥವಾ ಶ್ರೀಲಂಕಾ 2 ತಂಡದ ವಿರುದ್ಧ ಗೆದ್ದರೂ ಕೂಡ 2 ತಂಡಗಳು ಸೆಮಿಫೈನಲ್ ರೀಚ್ ಆಗುವಂಥ ಹಾದಿ ತುಂಬ ಕಷ್ಟ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.